ಪವರ್ ಟಿವಿಯಲ್ಲಿ ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ ಬಯಲಾಗಿದೆ. ಅಡ್ಡದಾರಿಯಲ್ಲಿ ನುಸುಳಿದ ಮೂವರಿಂದ ಖತರ್ನಾಕ್ ದಂಧೆ ನಡೆದಿರೋದು ಬೆಳಕಿಗೆ ಬಂದಿದೆ. ಪವರ್ ಟಿವಿಯಲ್ಲಿ ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ. ಎಜುಕೇಟೆಡ್ ಆಗಿದ್ರು ಕೂಡ ಮಾಡಿದ್ದು ಮಾತ್ರ ಮತ್ತಿಗೇಡಿ ಕೆಲಸ. ಸಿಕ್ಕಿದ್ದೇ ಚಾನ್ಸು ಅಂತ ಆ ಮೂವರು ಮಾಡಿದ್ದು ಎಂಥ ದಂಧೆ ಗೊತ್ತಾ? ಪವರ್ ಟಿವಿಯಲ್ಲಿ ಮಾತ್ರ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ. ಆ ಮೂವರ ಜೊತೆ ವಿವಿಯ ಸಿಬ್ಬಂದಿ ಸಹ ಭಾಗಿಯಾಗಿರುವ ಶಂಕೆ ಇದೆ. ಪವರ್ ಟಿವಿಯಲ್ಲಿ ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ ಬಯಲಾಗಿದೆ. ಅಡ್ಡದಾರಿಯಲ್ಲಿ ನುಸುಳಿದಂತಹ ಮೂವರು ಖತರ್ನಾಕ್ಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ರು. ಇವರ ಜೊತೆಗೆ ಆ ವಿವಿಯ ಸಿಬ್ಬಂದಿ ಸಹ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ ಹ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಪವರ್ ಟಿವಿಯಲ್ಲಿ. ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಖಾಸಗಿ ಕಾಲೇಜಿನ ಮೂವರು ಸಿಕ್ಕಿದ್ದೇ ಚಾನ್ಸ್ ಅಂತ ಆ ಮೂವರು ಮಾಡಿದ್ದು ಈ ರೀತಿಯ ದಂಧೆ. ಫೇಲ್ ಆಗಿರುವ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿದ್ರು. ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಪಾಸ್ ಮಾಡಿದ್ರು. ಜಸ್ಟ್ 15ರಿಂದ 20 ಸಾವಿರ ಪಡೆದು ಫೇಲ್ ಆದವರನ್ನ ಪಾಸ್ ಮಾಡಿದ್ರು. ಕ್ಯಾಶ್ ಮಾತ್ರ ಅಲ್ಲ, ಫೋನ್ ಪೇ ಮೂಲಕವೂ ಕೂಡ ಹಣ ಪಡೆದು ಅವರನ್ನ ಪಾಸ್ ಮಾಡಿದ್ದಾರೆ. ಈ ರೀತಿಯ ದಂಧೆಯೊಂದು ಬೆಳಕಿಗೆ ಬಂದಿದೆ. ಪವರ್ ಟಿವಿಯಲ್ಲಿ ಮಾತ್ರ ಆ ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ ಬಯಲಾಗಿದೆ. ಫೇಲ್ ಆದವರನ್ನ ಪಾಸ್ ಮಾಡುವಂತಹ ದಂಧೆ ಅಂದ್ರೆ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋದು, ಹಳೆ ವಿದ್ಯಾರ್ಥಿಗಳು ಅಂದ್ರೆ ಯಾರು ಫೇಲ್ ಆಗಿರ್ತಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು, ಕೊನೆಗೆ ಅವರ ಬಳಿ ಸುಮಾರು 15ರಿಂದ 20 ಸಾವಿರ ಒಬ್ಬೊಬ್ಬರ ಬಳಿ ಇಷ್ಟು ಹಣವನ್ನ ಪಡೆದು ಅವರನ್ನ ಪಾಸ್ ಮಾಡುವಂತಹ ದಂಧೆಯಲ್ಲಿ ಇವರು ತೊಡಗಿದ್ರು. ಜೊತೆಗೆ ಇವರ ಈ ಕೆಲಸಕ್ಕೆ ವಿವಿಯ ಸಿಬ್ಬಂದಿ ಸಹ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಅಂಶ ಕೂಡ ಬೆಳಕಿಗೆ ಬರ್ತಾ ಇದೆ. ಇದು ಬೆಂಗಳೂರು ಉತ್ತರ ವಿವಿಯಲ್ಲಿ ನಡೆದಿರುವಂತಹ ಕರ್ಮಕಾಂಡ. ಇದು ಪವರ್ ಟಿವಿಯಲ್ಲಿ ಮಾತ್ರ ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಗಳು ಬಹಿರಂಗ ಆಗಿದೆ. ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ ಇದು. ಖತರ್ನಾಕ್ ದಂಧೆಯನ್ನ ನಡೆಸ್ತಾ ಇದ್ರು. ಅಡ್ಡದಾರಿಯಲ್ಲಿ ನುಸುಳಿ ಈ ಮೂವರು ಅಡ್ಡದಾರಿಯಲ್ಲಿ ಖತರ್ನಾಕ್ ದಂಧೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ಎಜುಕೇಟೆಡ್ ಆಗಿದ್ರು ಕೂಡ ಈ ರೀತಿಯ ಮತಿಗೇಡಿ ಕೆಲಸವನ್ನ ಮಾಡಿ ಈಗ ಸಿಕ್ಕಾಕೊಂಡಿದ್ದಾರೆ. ಮೂವರು ಮಾಡಿದ್ದು ಈ ರೀತಿಯ ಖತರ್ನಾಕ್ ದಂಧೆ. ಪವರ್ ಟಿವಿಯಲ್ಲಿ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ. ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಮೂವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಹಗರಣದಲ್ಲಿ ಬೆಂಗಳೂರು ಉತ್ತರ ವಿವಿಯ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರಾ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಂಧಿತ ಮೂವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಶೀಘ್ರದಲ್ಲೇ ಮತ್ತಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಪವರ್ ಟಿವಿಯಲ್ಲಿ ಮಾತ್ರ ವಿವಿ ಅಕ್ರಮದ ಈ ಎಕ್ಸ್ಕ್ಲೂಸಿವ್ ಸುದ್ದಿ. ಹಣ ಕೊಟ್ಟು ಪಾಸ್ ಮಾಡಿಸಿಕೊಂಡವರಿಗೂ ಕೂಡ ಶೀಘ್ರ ವಿಚಾರಣೆಯ ಬಿಸಿ ಎದುರಾಗಲಿದೆ. ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಅವರನ್ನ ಪಾಸ್ ಮಾಡುವಂತಹ ದಂಧೆ. ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಖಾಸಗಿ ಕಾಲೇಜಿನ ಮೂವರು ಫೇಲ್ ಆಗಿರುವ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡ್ತಾರೆ. ಅವರ ಬಳಿ ಸುಮಾರು 20 ಸಾವಿರ ಹಣವನ್ನ ಪಡೆದು ಅವರನ್ನ ಪಾಸ್ ಮಾಡಿಸುವಂತಹ ಒಂದು ದಂಧೆಗೆ ಇವರು ಕೈ ಹಾಕ್ತಾರೆ. ಎಲ್ಲ ವಿಚಾರ ಬೆಳಕಿಗೆ ಬರುತ್ತೆ. ಆನಂತರ ಪೊಲೀಸರು ಆ ಮೂವರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಮತ್ತೊಂದಷ್ಟು ಮಾಹಿತಿಗಳು ಹೊರಬಂದಿವೆ. ಅಂದ್ರೆ ಈ ದಂಧೆಯಲ್ಲಿ ಆ ಕಾಲೇಜಿನ ಸಿಬ್ಬಂದಿ ಕೂಡ, ಆ ವಿವಿಯ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರೆ, ನಮಗೆ ಕೈ ಜೋಡಿಸಿದ್ದಾರೆ, ಅವರ ಸಹಾಯದಿಂದಲೇ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನ ಅವರು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಹಾಗಾಗಿ ವಿವಿ ಸಿಬ್ಬಂದಿ ಕೂಡ ಇದರಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಜೊತೆಗೆ ಇವರ ಈ ದಂಧೆಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರಿಗೂ ಕೂಡ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋದು, ಜೊತೆಗೆ ವಿದ್ಯಾರ್ಥಿಗಳನ್ನ ಫೇಲ್ ಆದ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಅವರ ಬಳಿ ಹಣ ಪಡೆದು ಅವರನ್ನ ಪಾಸ್ ಮಾಡುವಂತಹ ದಂಧೆಯಲ್ಲಿ ತೊಡಗಿದ್ದ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆದ ತಿಪ್ಪೇಸ್ವಾಮಿ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇವರು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರ ಕಂಪ್ಲೇಂಟಲ್ಲಿ ಅವರ UUCMS ಅನ್ನೋ ಒಂದು ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಪೋರ್ಟಲನ್ನು ಹ್ಯಾಕ್ ಆಗಿದೆ ಮತ್ತು ಅದರ ಬಗ್ಗೆ ಅದನ್ನು ಹ್ಯಾಕ್ ಮಾಡಿ ಅದರಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೇಂಟನ್ನು ಅವರು ನಮಗೆ ನೀಡಿರ್ತಾರೆ. ಇದೇ ಒಂದು ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ನಾವು 66C ಮತ್ತು 66D IT ಆ್ಯಕ್ಟ್
ಮತ್ತು 318 BNSS ಪ್ರಕಾರ ಒಂದು FIR ಅನ್ನು ನಾವು ಫೈಲ್ ಮಾಡ್ಕೊಂಡಿದ್ದೀವಿ. ಈ ಒಂದು ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಕಂಡು ಬಂದಿರೋದೇನು ಅಂದರೆ ಇಲ್ಲಿ ಹ್ಯಾಕ್ ಆಗಿರೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಯಾವ ರೀತಿ ಇದು ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ನು ಕೂಲಂಕುಷವಾಗಿ ನಮ್ಮ ಸೆನ್ ಇನ್ಸ್ಪೆಕ್ಟರ್ ಹೆಡ್ಡಲ್ಲಿ ಒಂದು ಟೀಮನ್ನು ನಾವು ಫಾರ್ಮ್ ಮಾಡಿದ್ದೀವಿ. ಯಾವ ರೀತಿ ಈ ಒಂದು ಪೋರ್ಟಲನ್ನು ಅವರು ಮಿಸ್ಮ್ಯಾನೇಜ್ಮೆಂಟ್ ಮಾಡಿರ್ಬೋದು ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಇವಾಗ ಪ್ರಗತಿ. ಇತ್ತೀಚೆಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಕೆಲವೊಂದು ಫೋನ್ ಕಾಲ್ಗಳು ಇರ್ಬೋದು, ನನಗೆ ಮತ್ತು VC ಸರ್ ಗಮನಕ್ಕೂ ತಂದರು. ಏನಂತ, ನಿಮ್ಮ ಯೂನಿವರ್ಸಿಟಿಯ 4 ಐಡಿಗಳು ಹ್ಯಾಕ್ ಆಗಿದೆ ಅಂತ. ಸೊ ನಾವು ಇಮಿಡಿಯೇಟಾಗಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡಿದಾಗ ಅವರು ಹೌದು ನಿಮ್ಮ ಐಡಿಗಳು ಮಿಡ್ ನೈಟಲ್ಲಿ ಯಾರೋ ನಿಮ್ಮ ಐಡಿಗಳನ್ನ ಹ್ಯಾಕ್ ಮಾಡ್ತಾಯಿದ್ದಾರೆ ಅಂತ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ನಾವು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ಎಲ್ಲ ಐಡಿಗಳನ್ನ ಚೇಂಜ್ ಆಫ್ ಪಾಸ್ವರ್ಡ್ ಮಾಡೋ ಆಪ್ಷನ್ನ ಡಿಲೀಟ್ ಮಾಡಿ ಅಂತ. ಸೊ ಅವರು 13th ಡಿಲೀಟ್ ಮಾಡಿಬಿಟ್ರು ಆಪ್ಷನ್ನ, ಯಾವುದು ಚೇಂಜ್ ಆಫ್ ID ಮಾಡೋ ಆಪ್ಷನ್ನ ಡಿಲೀಟ್ ಮಾಡಿ ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಪ್ರೊಟೆಕ್ಷನ್ ತೊಗೊಂಬಂದ್ರು ಸಿಸ್ಟಮ್ನ. ಅದ್ರ ಮಧ್ಯದಲ್ಲಿ ಕೆಲವೊಂದು ಈ ಹ್ಯಾಕರ್ಗಳು ಈ ನಮ್ಮ ಕೆಲವೊಂದು ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಕಾಲ್ ಮಾಡಿಬಿಟ್ಟು ನಿಮ್ಮದು ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ಚೇಂಜ್ ಮಾಡಿಕೊಡ್ತೀವಿ ಅನ್ನೋ ಮಾಹಿತಿ ನನಗೂ ಬಂತು, VC ಸರ್ ಗಮನಕ್ಕೂ ಬಂತು. ಹಾಗಾಗಿ ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋ ನಿರ್ಧಾರ ಮಾಡಿದ್ವಿ. 13ನೇ ತಾರೀಕಿಗೆ ನಾವು ಪ್ರೊಸೆಸ್ ಮಾಡಿದ್ವಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ. ಅಪ್ಲಿಕೇಶನ್ ಕೊಟ್ಟಾಗ ಪೊಲೀಸ್ನವರು ಕೆಲವೊಂದು ಮಾಹಿತಿ ಕೇಳಿದರು. ಏನು ಡೊಮೈನ್ ID ಬೇಕಾಗಿತ್ತು, ಹಾಗೆ ಯಾವ್ಯಾವ ಟೈಮಲ್ಲಿ ಯಾರ್ಯಾರ ನಂಬರ್ನಿಂದ ಲಾಗಿನ್ ಆಗೈತೆ ಅದು ಡೀಟೇಲ್ಸ್ ಬೇಕಾಗಿತ್ತು, ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಈ ಡೀಟೇಲ್ಸ್ ಕಲೆಕ್ಟ್ ಮಾಡೋ ಟೈಮಲ್ಲಿ ಒಂದು 4-5 ಡೇಸು ಟೈಮ್ ತಗೋತು. ಅದಾದ ತಕ್ಷಣ ನಾವು ಸೈಬರ್ ಕ್ರೈಮಲ್ಲಿ FIR ರಿಜಿಸ್ಟರ್ ಮಾಡಿದ್ವಿ. ಇತ್ತೀಚೆಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ವೆಬ್ಸೈಟ್ ಹ್ಯಾಕ್ ಮಾಡಿ ಹಳೆ ಅಂದ್ರೆ ಫೇಲ್ ಆದಂತಹ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂತಹ ಒಂದು ದಂಧೆ ಬೆಳಕಿಗೆ ಬಂದಿರೋದು, ಹೇಗೆ ಬೆಳಕಿಗೆ ಬಂತು ಈ ಪ್ರಕರಣ? ಈಗ ಸದ್ಯದ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ ಅಂತ ಶ್ರೀನಿವಾಸ್? ರಜನಿ, ಇದು ಕೋಲಾರದಲ್ಲಿರುವಂತಹ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ನಡೆದಿರುವಂತ ಒಂದು ದೊಡ್ಡ ಹಗರಣ ಅಂತ ಹೇಳ್ಬೋದು. ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತ ಅನ್ಯಾಯಕ್ಕೆ ಏನ್ ಕಾರಣ ಅನ್ನುವಂಥದ್ದು ಈ ಒಂದು ಪೊಲೀಸ್ ತನಿಖೆನಲ್ಲಿ ಬೆಳಕಿಗೆ ಬಂದಿದೆ. ಪ್ರಾಥಮಿಕವಾಗಿ ಇನ್ನಷ್ಟು ತನಿಖೆಗಳು ನಡೆದ್ರೆ ಮತ್ತಷ್ಟು ದೊಡ್ಡದಾದಂತ ವ್ಯಕ್ತಿಗಳು ಮತ್ತು ದೊಡ್ಡದಾದಂತ ಕಾಲೇಜುಗಳ ಸ್ಟಾಫ್ ಅಥವಾ ಮ್ಯಾನೇಜ್ಮೆಂಟ್ ನವರು ಕೂಡ ಇದರಲ್ಲಿ ಸಿಕ್ಬೀಳುವಂತ ಎಲ್ಲ ಸಾಧ್ಯತೆ ಇದೆ. ಏನು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಈ ಒಂದು ವೆಬ್ಸೈಟ್ ಇದೆ, ಈ ವೆಬ್ಸೈಟ್ ಅಲ್ಲಿ ಅಂಕಪಟ್ಟಿಗಳನ್ನ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಅಕಸ್ಮಾತ್ ಏನಾದ್ರು ಲೋಪದೋಷಗಳೇನಾದ್ರು ಇದ್ರೆ ಅದನ್ನ ಸರಿಪಡಿಸುವಂತದ್ದು ಮತ್ತೆ ವಿದ್ಯಾರ್ಥಿಗಳ ವಿವರಗಳನ್ನ ನಮೂದು ಮಾಡುವಂತ ಕೆಲಸ ಈ ಒಂದು ವೆಬ್ಸೈಟ್ ಅಲ್ಲಿ ಆಗುತ್ತೆ. ಆದ್ರೆ ಈ ವೆಬ್ಸೈಟ್ ನ ಹ್ಯಾಕರ್ಗಳು ಇದನ್ನ ಹ್ಯಾಕ್ ಮಾಡಿದ್ದಾರೆ. ಈ ಹ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಏನು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರ್ತಾರೆ, ಫೇಲ್ ಆಗಿರ್ತಾರೆ, ಆ ಫೇಲ್ ಆಗಿರೋ ವಿದ್ಯಾರ್ಥಿಗಳ ಹತ್ರ ಹಣ ವಸೂಲಿ ಮಾಡಿ ಅವರನ್ನ ಪಾಸ್ ಮಾಡುವಂತ ದಂಧೆ ಈ ಒಂದು ವೆಬ್ಸೈಟ್ ಮೂಲಕ ಏನು ಈ ಸರ್ವರ್ಗಳನ್ನ ಹ್ಯಾಕ್ ಮಾಡಿದಂತವ್ರು ಮಾಡ್ತಾ ಇರ್ತಾರೆ. ಈ ವಿಚಾರ ಬಹಳ ದಿವಸಗಳಿಂದ ನಡೀತಾ ಇದೆ ಅನ್ನುವಂಥದ್ದು ಒಂದು ಅನುಮಾನ ಇತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳು ಕೂಡ ಅಲ್ಲೊಂದು ಇಲ್ಲೊಂದು ಕಡೆ ಮೌಖಿಕವಾಗಿ ದೂರುಗಳನ್ನ ಕೊಡ್ತಾ ಬಂದಿದ್ರು. ಈ ರೀತಿ ಫೇಲ್ ಆದ್ರೂ ಕೂಡ ಪಾಸ್ ಆಗ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ. ಆದ್ರೆ ನಾರ್ತ್ ಯೂನಿವರ್ಸಿಟಿ ಅಧಿಕಾರಿಗಳು ಅಷ್ಟೊಂದು ಮುತುವರ್ಜಿ ತೋರಿಸ್ತಿಲ್ಲ ಅಥವಾ ಈ ಬಗ್ಗೆ ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟು ಕ್ರಮ ವಹಿಸುವಂತ ಕೆಲಸ ಮಾಡಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಏನು ಬೆಳಕಿಗೆ ಬರ್ತಾ ಇದ್ದ ಎಚ್ಚೆತ್ಕೊಂಡಂತ ಯೂನಿವರ್ಸಿಟಿ ಅಧಿಕಾರಿಗಳು ಒಂದು ಪೊಲೀಸ್ಗೆ ದೂರು ಕೊಡ್ತಾರೆ. ಆ ದೂರನ್ನ ಅನುಸರಿಸಿ ಸೆನ್ ಅಧಿಕಾರಿಗಳು, ಸೈಬರ್ ಕ್ರೈಮ್ ಅಧಿಕಾರಿಗಳು ಕ್ರಮ ಕೈಗೊಂಡ ನಂತರ 3 ಜನ ಅಪರಾಧಿಗಳ ಆರೋಪಿಗಳನ್ನ ಬಂಧಿಸಿ ಕ್ರಮ ಜರುಗಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗೆ. ಮೌಲ್ಯಮಾಪನ ವಿಭಾಗದ ಕುಲಸಚಿವರಾಗಿರುವಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ಏನಿದೆ ಸರ್, ಏನೋ ನಿಮ್ಮಲ್ಲಿ ಈ ರೀತಿ ಫೇಲ್ ಆದಂತಹ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂತಹ ಒಂದು ದಂಧೆ ನಡೀತಾ ಇದೆ, ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ, ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಏನ್ ಹೇಳ್ತೀರಿ ತಮ್ಮ ಫಸ್ಟ್ ರಿಯಾಕ್ಷನ್? ಓಕೆ ನೋಡಿ, ಈಗ ನಮ್ಗೆ 20/9/2024 ಅಂತ ಒಂದು ಮಾಹಿತಿ ಸಿಕ್ತು USMS ಇಂದ. ಏನಂದ್ರೆ ಕೆಲವೊಂದು ಅನ್ನೋನ್ ನಂಬರ್ಸ್ ಇಂದ ನಮ್ಮ USMS ವೆಬ್ಸೈಟ್ ಲಾಗಿನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಕೊಟ್ರು ಅವರು. ಅದ್ರ ಆಧಾರದ ಮೇಲೆ ನಾವು ಒಂದು ಸೆನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ ಯೂನಿವರ್ಸಿಟಿ ಕಡೆಯಿಂದ.
ಅದಾದ ತಕ್ಷಣ ಪೊಲೀಸ್ನವರು 2 ದಿವಸದಲ್ಲಿ ಒಬ್ಬ ಅಕ್ಯೂಸ್ ನ ಅರೆಸ್ಟ್ ಮಾಡಿದ್ರು, ಗಿರೀಶ್ ಅಂತ ಹೇಳ್ಬಿಟ್ಟು. ಇವರು ಒಂದು ನಮ್ಮ ಅಫಿಲಿಯೇಟೆಡ್ ಕಾಲೇಜ್ನ ಡಿಗ್ರಿ ಕಾಲೇಜ್ನ ಓನರ್. ಇವರು ಕೆಲವೊಂದು ವಿದ್ಯಾರ್ಥಿಗಳು ಕರೆ ಮಾಡ್ಬಿಟ್ಟು ನಾನು ನಿಮ್ಮ ಮಾರ್ಕ್ಸ್ ಕಾರ್ಡ್ನೆಲ್ಲ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆ ಮಾಡ್ಬಿಟ್ಟು ಒಬ್ಬ ಹುಡುಗನ್ನು ಅರೆಸ್ಟ್ ಮಾಡಿದ್ದಾರೆ ಇದೇ ವಿಚಾರವಾಗಿ. ಸೊ ಅದಾದ ತಕ್ಷಣ ಇನ್ನೊಂದು MNG ಕಾಲೇಜ್ನ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಮತ್ತು 3 ಜನ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ. ಅದಾದ ತಕ್ಷಣ ನಾವು ಕೂಲಂಕುಷ ಪೊಲೀಸರು ವಿಚಾರಣೆ ಮಾಡಿದಾಗ ಅವ್ರು ಯಾವ ತರ ಈ ವೆಬ್ಸೈಟ್ ನ ಹ್ಯಾಕ್ ಮಾಡಿದ್ರು, ಯಾವ ಆಧಾರದಲ್ಲಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ರು ಅನ್ನೋ ಕಂಪ್ಲೀಟ್ ವಿಚಾರನ ನಾವು ನಮ್ಮ ಹೆಡ್ ಯೂನಿವರ್ಸಿಟಿ ಟೀಮ್ ಅನ್ನ ಕರೆಸ್ಬಿಟ್ಟು ಅವ್ರಿಗೆ ಒಂದು ಡೆಮೋ ಕೊಡ್ಸಿದ್ವಿ, ಅವ್ನು ಯಾವ ತರ ಎಂಟ್ರಿ ಆಗ್ತಿದ್ದ ಆ ವೆಬ್ಸೈಟ್ ಒಳಗೆ ಅಂತ. ಇದು ಕನ್ಫರ್ಮ್, ಒಂದು ಪೊಲೀಸ್ ವರದಿ ಪ್ರಕಾರ ಇದು ಕನ್ಫರ್ಮ್ ಆಗಿದೆ. ಅವರು ಹ್ಯಾಕ್ ಮಾಡ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕರೆ ಮಾಡ್ಬಿಟ್ಟು ಹಣ ಇಸ್ಕೊಂಡು ಚೇಂಜ್ ಮಾಡೋಣ ಅನ್ನೋ ಮಾಹಿತಿ ಇದೆ. ಬಟ್ ಇನ್ನೂ ಕೂಲಂಕುಷ ವಿಚಾರಣೆ ನಡೀತಾ ಇರೋದ್ರಿಂದ ಈ ವಿಚಾರವಾಗಿ ನಾವು ಜಾಸ್ತಿ ಹೇಳಕ್ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಪೊಲೀಸ್ನವರು ವರದಿ ಕೊಟ್ಟ ನಾವು ಇದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ತಗೋತೀವಿ. ಅದು ಸೇಮ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿಯೊಂದಿಗೆ ಮಾತನಾಡಿದಕ್ಕೆ. ಏನೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದೇ ಈ ಪವರ್ ಟಿವಿಯ ಆಶಯ ಕೂಡ.